ದೇಶದಲ್ಲಿ ಸಿಗರೇಟು, ತಂಬಾಕು ಮತ್ತು ಪಾನ್ ಮಸಾಲ ಉತ್ಪನ್ನಗಳ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರದ ಹೊಸ ಎಕ್ಸೈಸ್ ಡ್ಯೂಟಿ ಹಾಗೂ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಜಾರಿಗೆ ತಂದಿರುವುದರಿಂದ ಈ ಬದಲಾವಣೆ ಆಗ್ತಿದೆ. 2017ರಲ್ಲಿ ಜಿಎಸ್ಟಿ ಜಾರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಹಾನಿಕಾರಕ ವಸ್ತುಗಳು ಸಿನ್ ಗೂಡ್ಸ್ ಮೇಲೆ ಸರ್ಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ತೆರಿಗೆ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿದೆ. ಇದುವರೆಗೆ ಸಿಗರೇಟು, ತಂಬಾಕು ಮತ್ತು ಪಾನ್ ಮಸಾಲ ಉತ್ಪನ್ನಗಳ ಮೇಲೆ 28% ಜಿಎಸ್ಟಿಯನ್ನ ಹಾಕಲಾಗಿತ್ತು. ಜೊತೆಗೆ ಕಾಂಪನ್ಸೇಷನ್ ಸೆಸ್ ವಿಧಿಸಲಾಗ್ತಿತ್ತು. ಆದ್ರೆ ಇಂದಿನಿಂದ ಹೊಸ ತೆರಿಗೆ ವ್ಯವಸ್ಥೆ ಹೇಗಿದೆ ಅಂತ ನೀವೇ ನೋಡಿ. ಇಂದಿನಿಂದ ಈ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗ್ಲಿಕ್ಕಿದೆ. ಈಗ 40% ಜಿಎಸ್ಟಿಯನ್ನ ವಿಧಿಸಲಾಗ್ತಿದೆ. ಜೊತೆಗೆ ತಂಬಾಕು ಉತ್ಪನ್ನಗಳ ಮೇಲೆ ಪ್ರತ್ಯೇಕ ಎಕ್ಸೈಸ್ ಡ್ಯೂಟಿಯನ್ನ ವಿಧಿಸಲಾಗಿದೆ. ಪಾನ್ ಮಸಾಲ ಮೇಲೆ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ವಿಧಿಸಲಾಗ್ತದೆ. ಅಂದ್ರೆ ಒಟ್ಟಾರೆ ತೆರಿಗೆ ಭಾರ ಮತ್ತಷ್ಟು ಹೆಚ್ಚಾಗಿದೆ. ಸರ್ಕಾರ ತಂಬಾಕು ಉತ್ಪನ್ನಗಳಿಗೆ ಹೊಸ ಎಂಆರ್ಪಿ ಆಧಾರಿತ ಮೌಲ್ಯ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಇನ್ನು ಮುಂದೆ ಚೂಯಿಂಗ್ ತಂಬಾಕು, ಚೈನಿ, ಜರ್ದಾ, ಗುಡ್ಕಾ ಇತ್ಯಾದಿ ಉತ್ಪನ್ನಗಳ ಮೇಲೆ ತೆರಿಗೆ ಲೆಕ್ಕ ಹಾಕುವಾಗ ಪ್ಯಾಕೆಟ್ ಮೇಲೆ ಮುದ್ರಿಸಿರುವ ಚಿಲ್ಲರೆ ಬೆಲೆ ಅಂದ್ರೆ ಎಂಆರ್ಪಿ ಆಧಾರವಾಗಿರುತ್ತದೆ. ಈ ಕ್ರಮದ ಉದ್ದೇಶ ಕಡಿಮೆ ಬೆಲೆ ತೋರಿಸಿ ತೆರಿಗೆ ತಪ್ಪಿಸುವುದನ್ನು ತಡೆಯುವುದು. ಸಿಗರೆಟ್ ಮೇಲೆ ಹೊಸ ಎಕ್ಸೈಸ್ ಡ್ಯೂಟಿಯನ್ನ ವಿಧಿಸಲಾಗಿದೆ. ಸಿಗರೆಟುಗಳ ಉದ್ದದ ಆಧಾರದ ಮೇಲೆ ಈಗ ಎಕ್ಸೈಸ್ ಡ್ಯೂಟಿ ವಿಧಿಸಲಾಗ್ತಿದೆ. 65 ಮಿಲಿಮೀಟರ್ ವರೆಗೆ ಇರುವ ಶಾರ್ಟ್ ನಾನ್ ಫಿಲ್ಟರ್ ಸಿಗರೇಟು ಪ್ರತಿ ಸ್ಟಿಕ್ಗೆ ಸುಮಾರು 2.5 ರೂಪಾಯಿ ಹೆಚ್ಚಳವಾಗಿದೆ. ಶಾರ್ಟ್ ಫಿಲ್ಟರ್ ಸಿಗರೇಟಿಗೆ ₹2.10 ಹೆಚ್ಚಾಗಿದೆ. ಇನ್ನು 65ರಿಂದ 70 ಮಿಲಿಮೀಟರ್ ಮಧ್ಯಮದ ಉದ್ದದ ಸಿಗರೇಟಿಗೆ 3.6ರಿಂದ 4 ರೂಪಾಯಿ ತನಕ ಹೆಚ್ಚಾಗಿದೆ. ಹಾಗೆ 70ರಿಂದ 75 ಮಿಲಿಮೀಟರ್ ದೀರ್ಘ ಸಿಗರೇಟಿಗೆ ₹5.4 ಹೆಚ್ಚಳವಾಗಿದೆ. ವಿಶೇಷ ಅಥವಾ ಅಸಾಮಾನ್ಯ ವಿನ್ಯಾಸದ ಸಿಗರೆಟ್ ಗಳಿಗೆ ₹8.50 ಹೆಚ್ಚಳ ಮಾಡಲಾಗಿದೆ. ಬಹುತೇಕ ಜನಪ್ರಿಯ ಬ್ರ್ಯಾಂಡ್ಗಳು ಗರಿಷ್ಠ ದರಕ್ಕಿಂತ ಕಡಿಮೆ ಶ್ರೇಣಿಯಲ್ಲಿ ಬರುವ ಸಾಧ್ಯತೆ ಇದೆ. ಇದಿಷ್ಟು ಸಿಗರೆಟ್ ಆದ್ರೆ ತಂಬಾಕು ಮತ್ತು ಪಾನ್ ಮಸಾಲಗಳ ತೆರಿಗೆ ಬಗ್ಗೆ ತಿಳಿಯೋಣ ಬನ್ನಿ. ಚೂಯಿಂಗ್ ತಂಬಾಕು ಮತ್ತು ಜರ್ದಾಗೆ 82% ಎಕ್ಸೈಸ್ ಡ್ಯೂಟಿಯನ್ನು ವಿಧಿಸಲಾಗಿದೆ. ಇನ್ನು ಗುಡ್ಕಾ 91% ತೆರಿಗೆ. ಪಾನ್ ಮಸಾಲ ಒಟ್ಟಾರೆ ಸುಮಾರು 88% ತೆರಿಗೆಯನ್ನ ಮುಂದುವರೆಸಿದೆ. ಪಾನ್ ಮಸಾಲ ಮೇಲೆ ಹೊಸ ಸೆಸ್ ಅನ್ನ ಉತ್ಪಾದನಾ ಸಾಮರ್ಥ್ಯದ ಆಧಾರದಲ್ಲಿ ವಿಧಿಸಲಾಗುತ್ತದೆ, ಉತ್ಪಾದನೆಯ ಪ್ರಮಾಣದ ಆಧಾರದಲ್ಲ. ಪಾನ್ ಮಸಾಲ ತಯಾರಕರು ಇನ್ನು ಮುಂದೆ ಹೊಸ ಸೆಸ್ ಕಾನೂನಡಿ ಮರು ನೋಂದಣಿ ಮಾಡಿಕೊಳ್ಬೇಕು. ಎಲ್ಲಾ ಪ್ಯಾಕಿಂಗ್ ಯಂತ್ರಗಳ ಮೇಲೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಕಡ್ಡಾಯ. ಕನಿಷ್ಠ 24 ತಿಂಗಳು ವಿಡಿಯೋ ಫುಟೇಜ್ ಸಂಗ್ರಹಣೆ ಮಾಡಬೇಕು. ಯಂತ್ರಗಳ ಸಂಖ್ಯೆ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನ ಸರ್ಕಾರಕ್ಕೆ ಘೋಷಣೆ ಮಾಡಬೇಕು. 15 ದಿನಗಳಿಗಿಂತ ಹೆಚ್ಚು ಕಾಲ ಯಂತ್ರ ಕಾರ್ಯನಿರ್ವಹಿಸದಿದ್ರೆ ತೆರಿಗೆ ವಿನಾಯಿತಿ ಪಡೆಯಲು ಅವಕಾಶ ನೀಡಲಾಗಿದೆ. ಈ ಎಲ್ಲಾ ಬದಲಾವಣೆಗಳ ನಡುವೆ ಯೂನಿಯನ್ ಬಜೆಟ್ 2026ರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ತೆರಿಗೆ ವ್ಯವಸ್ಥೆಯ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ನೀಡುವರೆ ಎಂಬುದನ್ನ ಹೂಡಿಕೆದಾರರು ಕಾದು ನೋಡ್ತಿದ್ದಾರೆ. ಒಟ್ಟಾರೆಯಾಗಿ ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆ ಭಾರ ಇನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ ಎಂದು ಅಭಿಪ್ರಾಯ ಕೆಲವರದ್ದು. ಸರ್ಕಾರದ ಈ ಕ್ರಮದಿಂದ ತಂಬಾಕು ಮತ್ತು ಪಾನ್ ಮಸಾಲ ಬೆಲೆ ಏರಿಕೆ, ಬಳಕೆ ಕಡಿಮೆ ಮಾಡುವ ಪ್ರಯತ್ನ, ತೆರಿಗೆ ತಪ್ಪಿಸುವಿಕೆ ತಡೆ ಎಂಬ ಉದ್ದೇಶದಿಂದ ಸ್ಪಷ್ಟವಾಗಿದೆ. ಆದ್ರೆ ಗ್ರಾಹಕರ ಜೇಬಿಗೆ ಮಾತ್ರ ಇದರಿಂದ ನೇರ ಹೊಡೆತ ಬೀಳಲಿದೆ. ಇನ್ನಾದ್ರೂ ತಂಬಾಕು ಸಿಗರೆಟ್ ಅಭ್ಯಾಸವನ್ನ ಜನರು ಬಿಡ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಿದೆ.